ಬಹಿರ್ಮುಖಿ ಹಾಗೂ ಅಂತರ್ಮುಖಿ. ಹಾಂ, ಬಹಿರ್ಮುಖಿ ನನ್ನ ಕಸಿನ್ ಒಬ್ಬ ಇದ್ದಾನೆ. ಎಲ್ಲೇ ಯಾವುದೇ ಫಂಕ್ಷನ್ ಬಂದ್ರೂ ಯಾರ ಜೊತೆನೂ ಮಾತಾಡಲ್ಲ, ಸುಮ್ಮನೆ ಅವ್ನ ಪಾಡೆಗೆ ಅವ್ನು ಇರ್ತಾನೆ. ಅದನ್ನ ನೋಡ್ಬಿಟ್ಟು ಎಲ್ಲರೂ ಅವನ್ನ ಅಲ್ಲಿ ನೋಡು ಇಂಟ್ರೋವರ್ಟ್ ಬಂದಿದ್ದಾನೆ ಅಂತ ಗೇಲಿ ಮಾಡ್ತಾರೆ. ಬಟ್ ಅವ್ನು ನಿಜವಾಗ್ಲೂ ಇಂಟ್ರೋವರ್ಟಾ? ನಾವು ಅವ್ರನ್ನ ಇಂಟ್ರೋವರ್ಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಕ್ಚುಲಿ ಅವ್ರಿಗೆ ಶೈ, ಅಯ್ಯೋ ಮಾತಾಡೋಕ್ಕೆ ಬರಲ್ಲ ಅಂತ ಅನ್ಕೊಂತೀವಿ. ಲೈಕ್ ಸುಮ್ಮನೆ ಜಾಸ್ತಿ ಬೇಡ್ದಿರೋ ಮಾತುಗಳನ್ನ ಮಾತಾಡೋ ಬದಲು ದೇ ಟ್ರೈ ಟು ಬಿಲ್ಡ್ ಮೀನಿಂಗ್ಫುಲ್ ಕನೆಕ್ಷನ್ಸ್ ವಿತ್ ಕಮ್ಮಿ ಜನದ ಜೊತೆ. ಅವರು ಚಿಕ್ಕ ಸೋಷಿಯಲ್ ಗ್ಯಾದರಿಂಗ್ಸ್ ಜೊತೆ ಬೆರೆಯಕ್ಕೆ ಇಷ್ಟಪಡ್ತಾರೆ. ಸೊ ಸುಮ್ಮನೆ ಒಂದು ಪಾಡಿಗಿರ್ತಾನೆ, ಯಾರ ಜೊತೆನೂ ಮಾತಾಡಲ್ಲ ಅನ್ನೋರೆಲ್ಲ ಇಂಟ್ರೋವರ್ಟ್ಸ್ ಅಲ್ಲ ಗೈಸ್. ಈಗ ಎಕ್ಸ್ಟ್ರೋವರ್ಟ್ಸ್ ಅಂದರೆ ಅಂತರ್ಮುಖಿ. ಎಕ್ಸ್ಟ್ರೋವರ್ಟ್ಸ್ ಹೆಸರಲ್ಲೇ ಇದೆ, ಅವ್ರು ಜಾಸ್ತಿ ಜನದ ಮಧ್ಯೆ ಇರ್ತಾರೆ, ಎಂಜಾಯ್ ಮಾಡ್ತಾರೆ, ಎಲ್ಲರನ್ನೂ ಬೆರೀತಾರೆ, ಮಾತಾಡ್ತಾರೆ, ಖುಷಿಯಾಗಿರ್ತಾರೆ. ಸೊ ದಟ್ ಅವರು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು ಅಂತ ಇರುತ್ತೆ, ಹಾಗೆ ಕೂಡ ಆಗ್ತಾರೆ. ಸೊ ಕನ್ಕ್ಲೂಷನ್ ಇಷ್ಟೇ, ಯಾರ ಜೊತೆನೋ ಮಾತಾಡ್ತಿದ್ರೆ ಅಥವಾ ಸೆಲೆಕ್ಟಿವ್ ಪೀಪಲ್ಸ್ ಜೊತೆ ಮಿಂಗಲ್ ಆದರೆ, ಅವ್ರು ಸುಮ್ಮನೆ ಸೈಲೆಂಟ್ ಆಗಿದ್ರೆ ಅಥವಾ ಕೇರ್ಲೆಸ್ ಆಗಿದ್ರೆ, ಅವರು ಶೈ ಆಗಿದ್ರೆ ಇಂಟ್ರೋವರ್ಟ್ಸ್ ಅಲ್ಲ. ಎಲ್ಲ ಮೈಂಡಲ್ಲೇ ಯೋಚನೆ ಮಾಡ್ತಾರೆ ಹಾಗೂ ಅವ್ರ ಪ್ರಿಫರೆನ್ಸಸ್ ಅಷ್ಟೇ.